ಎಲ್ರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತು ಒಂದು ವಿಶೇಷ. ನಮ್ಮ ಶಾಲೆಗೆ ಸಾಲಿಡ್ TLM ಕಿಟ್ ಬಂದೈತಿ. ನಮ್ಮ ಮಕ್ಕಳು ಲಘುನ ಬಂದು ಏನೇನು ಅದಾವ ಅದ್ರಾಗ ಅಂತ ನೋಡಾಕ ಕಾಯಕತ್ತಾರ. ನಮ್ಮ ಎಲ್ಲ ಟೀಚರ್ಸ್ ಸೇರಿ ಕುತೂಹಲದಿಂದ ಮಕ್ಕಳ ಜೊತೆ ನಾವು ಕೂಡ ಓಪನ್ ಮಾಡಿದ್ವಿ. ಒಂದಕ್ಕಿಂತ ಒಂದು TLM ಭಾಳ ಚಲೋ ಅದಾವ. ನೋಡೋಕ್ಕಾಗಿರಬಹುದು, ಮಕ್ಕಳು ಯೂಸ್ ಮಾಡಿ ಕಲಿಯೋಕ್ಕಾಗಿರಬಹುದು. ಬಣ್ಣ, ಗಾತ್ರ ಮತ್ತು ಕ್ವಾಲಿಟಿ ಅಂತೂ ಭಾಳ ಮಸ್ತ್ ಅದಾವೆ. ಮಕ್ಕಳನ್ನು ಕಲಿಯೋಕೆ ಆಕರ್ಷಣೆ ಮಾಡ್ತವು ಅಂತ ಹೇಳಬಹುದು. ಪ್ರತಿಯೊಂದನ್ನು ತೆಗೆದು ನೋಡಿ ಯಾವ ರೀತಿ ಅದ್ರ ಉಪಯೋಗ ಮಾಡಬೇಕು ಅಂತ ಒಬ್ಬರಿಂದ ಒಬ್ಬರು ನಮ್ಮ ಮಕ್ಕಳು ತಿಳ್ಕೊಂಡ್ರು. ಇಲ್ಲಿ ನೋಡ್ರಿ, ಇದು ಪಾಲಿಗ್ರಾಮ್ ಸೆಟ್. ಮತ್ತು ಇಲ್ಲೇ ಪ್ಲಾಸ್ಟಿಕ್ ಮಾಡೆಲ್ಸ್ ಅದಾವೆ. ಎನಿಮಲ್ಸ್, ಬರ್ಡ್ಸ್ ಮತ್ತು ಫ್ರೂಟ್ಸ್ ಅವುಗಳನ್ನೆಲ್ಲ ಕೈಯಾಗಿ ಹಿಡ್ಕೊಂಡು ಮಕ್ಕಳು ಎಂಜಾಯ್ ಮಾಡಿದರು. ಇಲ್ಲಿ ನೋಡ್ರಿ, ಫ್ರೂಟ್ಸ್ ಕೊಟ್ಟಾರ, ಜೊತೆಗೆ ಅದಕ್ಕೆ ಚಾಕು ಕೊಟ್ಟಾರ, ಮಣೆ ಕೊಟ್ಟಾರ. ಮಕ್ಕಳು ಫ್ರೂಟ್ಸ್ ಕಟ್ ಮಾಡೋದು ಈ ರೀತಿ ನೋಡ್ರಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಬಹುದು. ಮೆಣಸಿನ್ಕಾಯಿ ಕೊಟ್ಟಾರ. ಮೆಣಸಿನ್ಕಾಯಿ ಹೆಂಗೈತಿ ಅಂತಂದ್ರೆ ಫುಲ್ ರೆಡ್ ಮೆಣಸಿನ್ಕಾಯಿ. ಅದನ್ನು ತಿಂದ್ರೆ ಫುಲ್ ಖಾರ ಹತ್ತಬೇಕು. ಅಬ್ಬಾ, ಬಾಳೆಹಣ್ಣು ಜೊತೆಗೆ ಸೇಬು. ನೋಡಾಕ ಒಂದಕ್ಕಿಂತ ಒಂದು ಚಂದ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು 3 ಡೈಮೆನ್ಷಿಯಲ್ ಫಿಗರ್ಸ್. ಘನ ವಸ್ತುಗಳು ನಮ್ಮ ಗಣಿತದೊಳಗೆ ಬರುವಂಥವು. ಜೊತೆಗೆ ಟಾಯ್ ಮನಿ ಅದಾವಿಲ್ಲೇ. ಟಾಯ್ ಮನಿಯಿಂದ ಮಕ್ಕಳು ಹಣದ ಲೆಕ್ಕಾಚಾರ ಮಾಡೋದನ್ನು ಅತಿ ಸುಲಭವಾಗಿ ಇಲ್ಲಿ ಕಲಿಬಹುದು. ಮುಂದಿನ ಟೈಮ್ನೊಳಗೆ ನಾವು ಮಕ್ಕಳ ಸಂತೆ ಮಾಡಿ ಈ ಹಣದ ಲೆಕ್ಕಾಚಾರವನ್ನು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡೀವಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಪೆಟ್ಸ್, ಹ್ಯಾಂಡ್ ಪಪೆಟ್ಸ್. ಇವು ಮೈ ಫ್ಯಾಮಿಲಿ ಅನ್ನುವಂತಹ ಥೀಮ್ ಇಟ್ಕೊಂಡು ಏನು ಮಾಡಿದಾರಲ್ಲ, ಭಾಳ ಚಂದದವ್ರಿ. ಮಕ್ಕಳು ಕೈ ಒಳಗೆ ಪಪೆಟ್ಸನ್ನು ಹಾಕ್ಕೊಂಡು ಎಂಜಾಯ್ ಮಾಡಿದರು. ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅತ್ತೆ, ಅಕ್ಕ, ತಮ್ಮ. ಈ ರೀತಿ ಪಪೆಟ್ಸ್ ಮಕ್ಕಳಿಗೆ ಭಾಳ ಖುಷಿ ಕೊಟ್ಟವು. ಮಕ್ಕಳ ಜೊತೆ ನಾವು ಎಂಜಾಯ್ ಮಾಡಿದ್ವಿ ರೀ. ಇದು ನೋಡ್ರಿ, ಮ್ಯಾಥ್ ಮಾಲ 100 ಐತಿ ಮತ್ತು 1000 ಐತಿ. ಇದರೊಳಗೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಎಷ್ಟು ಚೆಂದಾಗಿ ಮಕ್ಕಳು ಈಸಿಯಾಗಿ ಕಲಿಬಹುದು. ಟಾಯ್ ವೆಹಿಕಲ್ಸ್, ವಾವ್! ಮಕ್ಕಳಿಗೆ ಟಾಯ್ಸ್ ಅಂದ್ರೆ ಮೊದಲೇ ಇಷ್ಟ. ಜೊತೆಗೆ ಅದರೊಳಗೆ ಕಲಿಯೋದು ಇದ್ರೆ ಇನ್ನೂ ಇಷ್ಟ. ಇದರೊಳಗೆ ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ನಮ್ಮ ಮಕ್ಕಳು ಅತಿ ಸುಲಭವಾಗಿ ಕಲಿಯೋಕ್ಕಾಗಿರ್ಬೋದು. ಜೊತೆಗೆ ಆಟ ಆಡ್ಕೊತ ಅವುಗಳ ಸಾರಿಗೆ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಆಗಿರಬಹುದು. ಖುಷಿ ಪಟ್ಕೊತ ಮಕ್ಕಳು ಕಲಿತಾರ ಅಂತ ಹೇಳಬಹುದು. ಏರೋಪ್ಲೇನ್, ಇಟ್ಸ್ ಅಮೇಝಿಂಗ್. ಇಲ್ಲಿರೋದು ಮ್ಯಾಥ್ಸ್ ಟ್ಯಾಕ್ಸ್ 100 ಅಂತ ಹೇಳಿ 100ವರೆಗೂ ಹ್ಯಾಂಗಿಂಗ್ ಮಾಡುವಂತಹ ನಂಬರ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಹ್ಯಾಂಗ್ ಮಾಡಲಿಕ್ಕೆ ಒಂದು ದಾರನೂ ಕೊಟ್ಟಿದ್ದಾರೆ. ಮಕ್ಕಳು 1ರಿಂದ 100ವರೆಗೂ ಅಂಕಿಗಳನ್ನು ಹ್ಯಾಂಗ್ ಮಾಡ್ಬೋದು. ಜೊತೆಗೆ ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ, ಬಿಡಿ, 10, 100, 1000 ಈ ರೀತಿ ಸ್ಥಾನ ಬೆಲೆಯನ್ನು ಕಲೀಲಿಕ್ಕೂ ಕೂಡ ಆಗಿರಬಹುದು. ಬಹಳಷ್ಟು ಅನುಕೂಲವಾಗುವಂತಹ ಚಟುವಟಿಕೆ ಇದು. ಈಗ ನೋಡ್ರಿ, ಮ್ಯಾಗ್ನೆಟಿಕ್ ಬೋರ್ಡ್ ವಿತ್ ಲೆಟರ್ಸ್. ಇದು ಒಂದು ಮ್ಯಾಗ್ನೆಟಿಕ್ ಬೋರ್ಡ್. ವೈಟ್ ಮತ್ತು ಗ್ರೀನ್ ಬೋರ್ಡ್ ಐತಿ. ವೈಟ್ ಬೋರ್ಡ್ನೊಳಗೆ ಮಕ್ಕಳು ಮ್ಯಾಗ್ನೆಟಿಕ್ ಇರುವಂತಹ ಲೆಟರ್ಸನ್ನು ತಗೊಂಡು ಅಂಟಿಸಿ ಅಕ್ಷರಗಳನ್ನು ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಪದಗಳನ್ನು ಕೂಡ ರಚನೆ ಮಾಡಬಹುದು. ಗಣ,
ಅರ, ನಳ, ದಡ, ಬಕ, ಏತ, ಜೊತೆಗೆ ಇಂಗ್ಲೀಷ್ ವರ್ಡ್ಸ್. ದೇ ಎಂಜಾಯ್ಡ್ ವಿತ್ ಮೇಕಿಂಗ್ ಕಲರ್ಫುಲ್ ವರ್ಡ್ಸ್. He, cat, dog, bin, her. ಇಂಗ್ಲೀಷ್ ಮತ್ತು ಕನ್ನಡ ಅಲ್ಫಾಬೆಟ್ ಬ್ಲಾಕ್ಸನ್ನು ಕೊಟ್ಟಿದ್ದಾರೆ. ಮಕ್ಕಳು ಅದರಿಂದ ಕನ್ನಡ ವರ್ಣಮಾಲೆ ಮತ್ತು ಇಂಗ್ಲೀಷ್ ವರ್ಣಮಾಲೆಯನ್ನು ರಚನೆ ಮಾಡಿದರು. ಜೊತೆಗೆ ಇದ್ರ ಮೂಲಕ ಇನ್ನೂ ತಮ್ಮ ಇನೋವೇಟಿವ್ ಐಡಿಯಾಸ್ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಚಟುವಟಿಕೆಗಳನ್ನು ಇದ್ರ ಮೂಲಕ ಮಾಡಬಹುದು. ಮಕ್ಕಳು ಬಹಳಷ್ಟು ಸ್ಫೂರ್ತಿದಾಯಕವಾಗಿ ಮಕ್ಕಳು ಇದರೊಳಗೆ ತೊಡಗಿದ್ರು ಅಂತ ಹೇಳಬಹುದು. ನೋಡ್ತಾ ಇರಬಹುದು ನೀವು ಇಲ್ಲಿ ಮಾಡುವಂತಹ ಚಟುವಟಿಕೆಗಳನ್ನು. ನಮ್ಮ ಕಿಟ್ನೊಳಗೆ ಶ ಅಕ್ಷರ ಮಿಸ್ ಆಗಿಬಿಟ್ಟೈತಿ, ಸ್ವಲ್ಪ ಬೇಜಾರಾಯಿತು. ಇರಲಿ. ಇವು ಮೇಜರಿಂಗ್ ಜಾರ್ಸ್, ಗಣಿತದ ಮಾಪನಗಳು. ಇವು ಜಿಯೋ ಬೋರ್ಡ್, ಸ್ಕ್ವೇರ್ ಆ್ಯಂಡ್ ಸರ್ಕಲ್ ಐತಿ, 2 ಸೆಟ್ ಕೊಟ್ಟಿದ್ದಾರೆ. ಇದ್ರ ಮೂಲಕ ಮಕ್ಕಳು ಈ ರೀತಿ ಮಗ್ಗಿ ರಚನೆಯನ್ನು ಮಾಡೋದನ್ನು ಕೂಡ ಕಲಿಬಹುದು. ಜೊತೆಗೆ ಚೌಕ, ಆಯತ, ಏನು ಗಣಿತದ ಆಕಾರಗಳು ಅಂತ ಹೇಳ್ತೀವಿ, ಅವುಗಳನ್ನು ಕೂಡ ಇದ್ರ ಮೂಲಕ ರಚನೆ ಮಾಡಬಹುದು. ಅದೇ ರೀತಿ ಜೋಡೋ ಸ್ಟಾರ್ಸ್ ಕೊಟ್ಟಿದ್ದಾರೆ. ಅದ್ರ ಮೂಲಕ ಮಕ್ಕಳು ಅನೇಕ ರಚನೆಗಳನ್ನು ಮಾಡಿ ಬಹಳಷ್ಟು ಖುಷಿಯನ್ನು ಪಡಬಹುದು. ಈ ರೀತಿ ಕೋನಗಳನ್ನು ಕೂಡ ಇಲ್ಲಿ ಕಲಿಬಹುದು. ಟ್ಯಾನ್ಗ್ರಾಮ್ಸ್, ಮಕ್ಕಳು ಇದನ್ನು ಹೊಂದಿಸಿ ಖುಷಿಪಟ್ಟರು. ಜೊತೆಗೆ ಇದ್ರ ಮೂಲಕ ಬಹಳಷ್ಟು ಆಕಾರಗಳನ್ನು ರಚನೆ ಮಾಡ್ಬೋದು, ಚಿತ್ರಗಳನ್ನು ರಚನೆ ಮಾಡಿ ಖುಷಿ ಪಡಬಹುದು. ಇದನ್ನು ಮುಂದೆ ತಿಳ್ಕೊತಾರೆ. ಇದು ವುಡನ್ ಕ್ಲಾಕ್, ಕಟ್ಟಿಗೆಯಿಂದ ಮಾಡಿರುವಂತಹ ಗಡಿಯಾರ. ಮಕ್ಕಳು ಇದ್ರ ಮೂಲಕ ವೇಳೆಯನ್ನು ಹೇಳೋದನ್ನು ಕಲಿತಿದ್ದಾರೆ. ಬೇಸಿಕ್ ಆಪ್ರೇಷನ್ಸ್ ವಿತ್ ವುಡನ್ ಸರ್ಕಲ್ ಅಂತ ಹೇಳಿ ಒಂದು ಆನೆ ಟಾಯ್ ಮೂಲಕ ಸಂಕಲನ ವ್ಯವಕಲನ ಹೆಚ್ಚು ಕಡಿಮೆ ಮಾಡುವಂತಹ ಟಾಯ್ ಇದು. ಆದರೆ ಇದು ನಮ್ಮ ಕಿಟ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಚಕ್ರವನ್ನು ಹಾಕೋದ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಇದು ಫ್ರ್ಯಾಕ್ಷನ್ ಕಿಟ್. ಇದರೊಳಗೆ ಮಕ್ಕಳು ಭಿನ್ನ ರಾಶಿಯನ್ನು ಅತಿ ಸುಲಭವಾಗಿ ಕಲಿಯೋಕ್ಕೆ ಅನುಕೂಲ ಆಗುವಂತಹ ಮಟೀರಿಯಲ್ಸ್ ಅದಾವ. ಮಕ್ಕಳು ಬಹಳಷ್ಟು ಖುಷಿಯಿಂದ ಇದನ್ನು ಚಟುವಟಿಕೆಯನ್ನು ಮಾಡಿದರು ಅಂತ ಹೇಳ್ಬೋದು. ಇದು ಗೇಮ್ಸ್ ಫಾರ್ ಲಿಟರಸಿ, ಪಝಲ್ಸ್, ಎನಿಮಲ್ಸ್, ಬರ್ಡ್ಸ್ ಮತ್ತು ಸೀನ್ರಿ ಚಿತ್ರಗಳದಾವ. ಮಕ್ಕಳು ಅವುಗಳನ್ನು ಹೊಂದಿಸುವಂತಹ ಚಟುವಟಿಕೆ. ಮಕ್ಕಳು ಬಹಳಷ್ಟು ಅಮೇಝಿಂಗ್ ಆಗಿ ಇದರಲ್ಲಿ ಪಾಲ್ಗೊಂಡು ಅವುಗಳನ್ನು ಹೊಂದಿಸಿ ಖುಷಿಪಟ್ಟರು. ಅದನ್ನು ನೋಡೋದೇ ನಮಗೆ ಒಂದು ಹಬ್ಬ ಆಯಿತು. ಇದು ಮ್ಯಾಜಿಕ್ ಪಝಲ್ ಕ್ಯೂಬ್, ಇವುಗಳನ್ನು ಹೊಂದಿಸುವಂತಹ ಚಟುವಟಿಕೆ. ಇದು ಡೀನ್ಸ್ ಬ್ಲಾಕ್, ಇದು ಬಿಡಿ 10, 100, 1000 ಈ ರೀತಿ ಮಕ್ಕಳು ಸ್ಥಾನ ಬೆಲೆಯನ್ನು ಕಲೀಲಿಕ್ಕೆ ಅನುಕೂಲ. ಚೆನ್ನೆ ಮಣೆ ಅಥವಾ ಅಳಗುಳಿ ಮನೆ ಆಟ, ಇದು ಅಭ್ಯಾಸ ಪುಸ್ತಕದಲ್ಲಿ ಕೂಡ ಬಂದಿರುವಂಥದ್ದು. ಮಕ್ಕಳು ಇದನ್ನು ಆಟ ಆಡಿ ಎಂಜಾಯ್ ಮಾಡಿದರು. ಟೀಚರು ಮಕ್ಕಳಿಗೆ ಹೆಲ್ಪ್ ಮಾಡಿ ಆ ಆಟ ಆಡೋದು ಹೆಂಗೆ ಅಂತ ಹೇಳಿ ತಿಳಿಸ್ಕೊಟ್ರು. ದಿಸ್ ಈಸ್ ಜಿಗ್ಸಾ ಬೋರ್ಡ್. ಇದರೊಳಗೆ ಕನ್ನಡ ಮತ್ತು ಇಂಗ್ಲೀಷ್ ಅಕ್ಷರಗಳದವು. ಮಕ್ಕಳು ಈ ಬೋರ್ಡ್ನಲ್ಲಿ ಅಕ್ಷರಗಳನ್ನು ಹೊಂದಿಸಿ ಸಂತಸಪಟ್ಟರು. ಜೊತೆಗೆ ಡಾಟೆಡ್ ಗ್ರಿಡ್ ಸ್ಲೇಟ್ ಐತಿ. ಇದು ಮಕ್ಕಳಿಗೆ ಅಭ್ಯಾಸ ಪುಸ್ತಕದಲ್ಲಿ ಬಂದಿರುವಂಥದ್ದು. ಮಕ್ಕಳು ಇದರಲ್ಲಿ ಚುಕ್ಕಿ ಸೇರಿಸಿ ಚಿತ್ರಗಳನ್ನು ಮಾಡುವಂಥದ್ದು. ತ್ರಿಭುಜ ಆಗಿರ್ಬೋದು, ಚೌಕ, ಆಯತ, ವಕ್ರರೇಖೆ, ನೇರ ರೇಖೆ, ಓರೆ ರೇಖೆ, ಅಡ್ಡ ರೇಖೆ, ಈ ರೀತಿ ಮಕ್ಕಳು ಮಾಡಿರುವಂಥದ್ದನ್ನು ನೀವು ಕಾಣಬಹುದಿಲ್ಲಿ.
ಬಿಲ್ಡಿಂಗ್ ಬ್ಲಾಕ್ಸ್, ಇದ್ರ ಮೂಲಕ ಇನೋವೇಟಿವ್ ಆ್ಯಕ್ಟಿವಿಟೀಸ್ ಮಾಡಬಹುದು. ಫೇಸ್ ಮಾಸ್ಕ್, ಮಕ್ಕಳು ಆರೋಗ್ಯಕರವಾದ ರುಚಿಯಾದ ಹಣ್ಣು, ಓಡಾಡೋ ಪ್ರಾಣಿ, ಹಾರಾಡೋ ಪಕ್ಷಿ, ಮುಖವಾಡಗಳನ್ನು ಹಾಕ್ಕೊಂಡು ಕುಣಿದಾಡಿದರು. ನಲಿಯುತ್ತಾ ಕಲಿಯೋಣ, ಕಲಿಯುತ್ತಾ ನಲಿಯೋಣ ಅನ್ನುವಂಗ ಮಕ್ಕಳು ಸಂತೋಷದಿಂದ ಕಲಿಯಾಕ, ಕಲ್ಕೊಂತ ಸಂತೋಷ ಪಡಾಕ ಈ ಸಾಲಿಡ್ TLM ಭಾಳ ಅವಶ್ಯ ಇದು. ಥ್ಯಾಂಕ್ ಯು.